ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡನೇ ದಿನ. ನಾನು ನಿನ್ನೆ ಹೇಳಿದ ಹಾಗೆ ಇವತ್ತು ಪ್ರಾಸ್ತಾವಿಕದ ಇಂದ ಮತ್ತೆ ಮುಂದುವರಿಯೋಣ. ಎಲ್ಲಿ ನಿಲ್ಲಿಸಿದ್ವು ಅಲ್ಲಿಂದ. ಇದರಿಂದ ಆಚಾರ್ಯರಿಗಿಂತ ಮುಂಚೆ ಗೀತಾರ್ಥ ವಿವರಣೆಯಲ್ಲಿ ಪರಂಪರೆಯೊಂದಿತ್ತು ಎಂತಲೂ ಅದನ್ನೇ ಆಚಾರ್ಯರು ತಮ್ಮ ಧೀಶಕ್ತಿಯಿಂದ ಉಳಿಸಿ ಬೆಳೆಸಿದರೆಂತಲೂ ತಿಳಿದು ಬರುತ್ತದೆ. ಒಟ್ಟಿನಲ್ಲಿ ಆಚಾರ್ಯರ ಭಾಷ್ಯ ಪ್ರಾಚೀನ ಅನುಸಾರಿಯಾದದ್ದು ಎಂಬುದಿಲ್ಲಿ ಮುಖ್ಯ. ಗೀತೆಯ ಪರಮ ಪ್ರಯೋಜನ ನಿಶ್ರೇಯಸ್ಸವೆಂತಲೂ ಅದು ಆತ್ಮಜ್ಞಾನ ನಿಷ್ಠೆ ಎಂಬ ಹೆಸರಿನ ಸರ್ವಕರ್ಮ ಸನ್ಯಾಸದಿಂದ ಲಭಿಸುತ್ತದೆ ಎಂಬುದು ಗೀತೆಯ ಪರಮ ತಾತ್ಪರ್ಯ ಎಂತಲೂ ಆಚಾರ್ಯರು ಉದ್ಘೋಷಿಸುತ್ತಾರೆ. ಭಾಷ್ಯದುದ್ದಕ್ಕೂ ಅವರು ತಮ್ಮ ಈ ಸಿದ್ಧಾಂತವನ್ನು ಅಲ್ಲಲ್ಲಿ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಪೂರ್ವಾಪರ ವಿರೋಧ ಬರದಂತೆ ಪ್ರತಿ ಪದಾರ್ಥವನ್ನು ವಿವರಿಸುವ ಅವರ ರೀತಿ ಅಸದೃಶವಾದದ್ದು. ಪ್ರತಿಯೊಂದು ಪದಕ್ಕೆ ಅರ್ಥವನ್ನು ಬರೆಯುವಾಗಲೂ ಸಂಪೂರ್ಣ ಗೀತೆಯೇ ಅವರ ಕಣ್ಣುಗಳ ಮುಂದೆ ಇರುತ್ತದೆಂದು ತೋರುತ್ತದೆ. ಸುರಸಂಘ, ಯಜ್ಞ ಮುಂತಾದ ಪದಗಳಿಗೆ ಅವರು ಬರೆದ ಅರ್ಥವನ್ನು ನೋಡಿದಾಗ ನಮಗೆ ಇದು ಮನದಟ್ಟಾಗುತ್ತದೆ. ಹೀಗೆ ಪರಂಪರೆಯಿಂದ ಬಂದ ಆಚಾರ್ಯರಿಂದ ಪುಷ್ಟಿಗೊಂಡ ಗೀತಾರ್ಥವು ಆಸ್ತಿಕರಾದ ಕನ್ನಡಿಗರಿಗೆ ದೊರಕಲೆಂಬ ಸದುದ್ದೇಶದಿಂದ ವೇದಾಂತ ಭಾರತಿಯು ಈ ಗ್ರಂಥವನ್ನು ಪ್ರಕಟಿಸುತ್ತಿದೆ. ಇಂದು ಕನ್ನಡದಲ್ಲಿ ಅದೆಷ್ಟೋ ಗೀತಾ ಗ್ರಂಥಗಳು ಪ್ರತಿಪದಾರ್ಥ ಹಾಗೂ ತಾತ್ಪರ್ಯಗಳೊಡನೆ ಮುದ್ರಣಗೊಂಡು ಬೆಳಕು ಕಂಡಿವೆ. ಗೀತಾಭಾವವನ್ನು ವಿಶದಪಡಿಸಲು ಆಯಾ ಲೇಖಕರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಯೂ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಶಾಂಕರ ಭಾಷ್ಯಕ್ಕೆ ವಿಧೇಯವಾದ ಅರ್ಥವನ್ನೇ ನೀಡಬೇಕೆಂದು ಬಯಸಿ ವೇದಾಂತ ಭಾರತಿಯು ಸಂರಕ್ಷಕರಾದ ಪೂಜ್ಯ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳು ಇಲ್ಲಿ ಭಗವದ್ಗೀತೆಗೆ ಶಾಂಕರ ಭಾಷ್ಯಾನುಸಾರಿಯಾದ ಅರ್ಥವನ್ನು ನೀಡಿ ಅನುಗ್ರಹಿಸಿದ್ದಾರೆ. ಈ ರೀತಿ ಪ್ರತಿ ಪದಾರ್ಥವನ್ನು ನೀಡುವಲ್ಲಿ ಕೆಲವು ತೊಡಕುಗಳು ಎದುರಾದವು. ಅದಕ್ಕಾಗಿ ಕೆಲವೊಮ್ಮೆ ಮೂಲ ಪದವನ್ನೇ ಅರ್ಥವಾಗಿಯೂ ಇಟ್ಟು ಆವರಣದಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಎಷ್ಟೋ ಕಡೆ ಕೇವಲ ಅರ್ಥಗಳನ್ನಷ್ಟೇ ಓದಿಕೊಂಡಾಗ ಕನ್ನಡಕ್ಕೆ ಉಚಿತವಾದ ರೀತಿಯಲ್ಲಿ ವಾಕ್ಯಸ್ವರೂಪ ತೋರದೆಯೂ ಇದ್ದೀತು. ವಾಕ್ಯಸ್ವರೂಪವನ್ನು ನೀಡುವುದೇ ಲೇಖಕರ ಮುಖ್ಯ ಉದ್ದೇಶವಾಗಿದ್ದುದರಿಂದಲೂ ಒಟ್ಟಾಭಿಪ್ರಾಯಕ್ಕೆ ತಾತ್ಪರ್ಯ ಬೇರೆ ಇದ್ದುದರಿಂದಲೂ ಪ್ರತಿ ಪದಾರ್ಥದಲ್ಲಿಯೂ ವಾಕ್ಯಸ್ವರೂಪದ ಬಗ್ಗೆ ಅಷ್ಟೊಂದು ಒತ್ತು ಕೊಡಲಿಲ್ಲ. ಪ್ರತಿಪದಾರ್ಥವಾದ ಮೇಲೆ ಆಯಾ ಶ್ಲೋಕದ ತಾತ್ಪರ್ಯವನ್ನು ಸರಳವಾಗಿ ನೀಡಬೇಕೆಂಬುದು ನಮ್ಮ ಆಲೋಚನೆಯಾಗಿತ್ತು. ವಿದ್ವಾನ್ ರಂಗನಾಥ ಶರ್ಮರು ಬರೆದ ಗೀತಾನುವಾದವನ್ನು ನೋಡಿದ ಮೇಲೆ ಹೊಸದಾಗಿ ತಾತ್ಪರ್ಯವನ್ನು ಬರೆಯುವ ಯೋಚನೆಯನ್ನು ಕೈಬಿಡಲಾಯಿತು. ಶ್ರೀಯುತ ಶರ್ಮರು ಗೀತಾ ತಾತ್ಪರ್ಯವನ್ನು ಭಾಷೆ ಹಾಗೂ ವಿಷಯದ ದೃಷ್ಟಿಯಿಂದ ಅತ್ಯುತ್ತಮವಾದುದಲ್ಲದೆ ಸಂಪೂರ್ಣವಾಗಿ ಆಚಾರ್ಯರ ಭಾಷ್ಯವನ್ನೇ ಅನುಸರಿಸಿ ಬರುತ್ತಿದ್ದರಿಂದ ನಮ್ಮ ಉದ್ದೇಶಕ್ಕೆ ಅದು ಸಂಪೂರ್ಣ ಸಹಕಾರಿಯಾಗಿ ತೋರಿತು. ನಮ್ಮ ಗ್ರಂಥದಲ್ಲಿ ಆ ತಾತ್ಪರ್ಯ ಭಾಗವನ್ನು ಅದಕ್ಕೆ ಸಂಬಂಧಿಸಿದ ಟಿಪ್ಪಣಿಯನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಶ್ರೀಯುತ ರಂಗನಾಥ ಶರ್ಮರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಗೆಯನ್ನು ನೀಡಿದರು. ಈ ಬಗ್ಗೆ ವೇದಾಂತ ಭಾರತಿಯು ಅವರಿಗೆ ಸಂಪೂರ್ಣ ಕೃತಜ್ಞವಾಗಿದೆ. ಇಂಥ ಒಂದು ತಾತ್ಪರ್ಯ ಭಾಗವನ್ನು ಸೇರಿಸುವ ಯೋಚನೆ ಮುಂಚೆ ಇರಲಿಲ್ಲವಾದುದರಿಂದ ಪ್ರತಿ ಪದಾರ್ಥದಲ್ಲಿ ಕೆಲವು ಪದಗಳಿಗೆ ವಿಶೇಷ ಅರ್ಥ ವಿವರಣೆಯನ್ನು ನೀಡಲಾಗಿತ್ತು. ಅನೇಕ ಕಡೆ ಶರ್ಮರ ತಾತ್ಪರ್ಯದಲ್ಲಿಯೂ ಅದೇ ವಿವರಣೆ ಕಾಣಿಸಿಕೊಂಡಿದ್ದು ಓದುಗರಿಗೆ ಪುನರುಕ್ತಿಯ ಅನುಭವವಾದೀತು. ಆದರೆ ಆಚಾರ್ಯರೇ ನಮ್ಮ ಗೀತಾ ಭಾಷ್ಯದಲ್ಲಿ ಚಾಪ್ಟರ್ 2 24ನೇ ಶ್ಲೋಕ ಹೇಳಿದಂತೆ ವೇದಾಂತದಂಥ ಗಹನವಾದ ವಿಷಯದಲ್ಲಿ ಪುನರುಕ್ತಿ ದೋಷವಿಲ್ಲವೆಂದು ತಿಳಿದು ವಾಚಕರು ಸ್ವೀಕರಿಸುತ್ತಾರೆಂದು ನಮ್ಮ ನಂಬಿಕೆ. ವೇದಾಂತ ಭಾರತೀಯ ಸಂರಕ್ಷಕರಾದ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿ
ಇವರು ಈ ಗ್ರಂಥಕ್ಕೆ ತಮ್ಮ ದಿವ್ಯ ಶ್ರೀಮುಖವನ್ನಿತ್ತು ಅನುಗ್ರಹಿಸಿದ್ದಾರೆ. ಅವರಿಗೆ ಅನಂತಾನಂತ ಪ್ರಣಾಮಗಳು. ಈ ಸಂಸ್ಥೆಗೆ ಸಂರಕ್ಷಕರಾಗಿ ಸದಾ ಮಾರ್ಗದರ್ಶನ ಮಾಡುತ್ತಾ ಬಂದ ಹಾಗೂ ಗೀತೆಗೆ ಶಾಂಕರ ಭಾಷ್ಯಾನುಸಾರ ಪ್ರತಿ ಪದಾರ್ಥವನ್ನು ನೀಡಿ ಅನುಗ್ರಹಿಸಿದ ಎಡತೋರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಅಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತೀ ಸ್ವಾಮಿಗಳವರಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು. ಮಹೋಪಾಧ್ಯಾಯ ಶ್ರೀಯುತಾನ್ ಶ್ರೀ ರಂಗನಾಥ ಶರ್ಮರು ಬರೆದ ತಾತ್ಪರ್ಯ ಗೀತಾ ಪ್ರಕಾಶ ಎಂಬ ಪುಸ್ತಕದಿಂದ ಸ್ವೀಕರಿಸಲಾಗಿದೆ. ಆ ಗ್ರಂಥವನ್ನು ಪ್ರಕಟಿಸಿದ ಗೀತಾ ಬುಕ್ ಹೌಸ್ ಮೈಸೂರು ಇವರನ್ನು ಇಲ್ಲಿ ನೆನೆಯುತ್ತೇವೆ. ಈ ಗ್ರಂಥದ ಪ್ರಕಟಣೆಗೆ ಅವಶ್ಯ ನೆರವನ್ನಿತ್ತ ಶ್ರೀ ಚಾಮುಂಡೇಶ್ವರಿ ಶುಗರ್ ಲಿಮಿಟೆಡ್ ಬೆಂಗಳೂರು ಹಾಗೂ ಸೋಮಯ್ಯ ಆರ್ಗಾನೋ ಕೆಮಿಕಲ್ಸ್ ಲಿಮಿಟೆಡ್ ಬೆಂಗಳೂರು ಈ ಕಂಪನಿಗಳ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಕಾರ್ಯಗಳಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವ ಶ್ರೀಯುತರಾದ ಡಾಕ್ಟರ್ KL ಸೂರ್ಯನಾರಾಯಣ ಗಿರಿನಗರ ಇವರನ್ನು ಹೃತ್ಪೂರ್ವಕವಾಗಿ ಸ್ಮರಿಸುತ್ತೇವೆ. ಈ ಗ್ರಂಥವನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಸ್ಪ್ಯಾನ್ ಪ್ರಿಂಟರ ನಾರಾಯಣರವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಶ್ರೀ ಶಂಕರ ಜಯಂತಿ 6/5/2003 ತೃತೀಯ ಮುದ್ರಣ. ಇದು ನೆನೆ 2 ಶ್ಲೋಕದವರೆಗೂ ಓದಿದ್ವಿ. ಇವತ್ತು 3ನೇ ಶ್ಲೋಕದಿಂದ ಓದೋಣ. ಸೊ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿಂ ಚಮು ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಆಚಾರ್ಯ, ಎಲೆಯ ಆಚಾರ್ಯನೇ, ತವ ನಿನ್ನ, ಧೀಮತ ಬುದ್ಧಿವಂತನಾದ, ಶಿಷ್ಯನಾದ ದ್ರುಪದಪುತ್ರೇನ ದ್ರುಪದನ ಮಗರಾದ ದೃಷ್ಟದ್ಯುಮ್ನನಿಂದ ವ್ಯೂಢಾಂ ವ್ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟ ಪಾಂಡುಪುತ್ರಾಣಂ ಪಾಂಡುವಿನ ಮಕ್ಕಳಾದ ಧರ್ಮರಾಯಾದಿಗಳ ಏತಾಂ ಈ ಮಹತಿಂ ದೊಡ್ಡದಾದ ಅನೇಕ ಅಕ್ಷೋಹಿಣಿ ಸೈನಿಕರಿಂದ ಕೂಡಿದ ಚಮು ಸೇನೆಯನ್ನು ಪಶ್ಯ ನೋಡು. ಅಂದರೆ ಆಚಾರ್ಯರೇ, ನಿಮ್ಮ ಧೀಮಂತ ಶಿಷ್ಯನಾದ ದ್ರುಪದ ಪುತ್ರನು ಅಂದರೆ ದೃಷ್ಟದುಮ್ಯನನು ವ್ಯೂಹಗಟ್ಟಿ ನೆಲೆಸಿರುವ ಈ ಮಹಾಸೈನ್ಯವನ್ನು ನೋಡೋಣವಾಗಲಿ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯೂಯೋಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಈ ಪಾಂಡವರ ಸೇನೆಯಲ್ಲಿ ಶೂರರಾದ ಮಹೇಶ್ವಾಸಾಹ ಮಹಾಧನುರ್ಧರಿಗಳಾದ ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಯೂಯೋಧಾನಃ ಸಾತ್ಯಕಿಯು ವಿರಾಟಶ್ಚ ವಿರಾಟನು ಮಹಾರಥಃ ಮಹಾರಥಿಯಾದ ದ್ರುಪದಶ್ಚ ದ್ರುಪದನು ಇದ್ದಾರೆ. ಇದರಲ್ಲಿ ಅಂದರೆ ಮತ್ತೆ ಅದೇ ಅರ್ಥ ಓದ್ತಾ ಇದ್ದೀನಿ. ಇದರಲ್ಲಿ ಮಹಾಧನುರ್ಧಾರಿಗಳು ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರೂ ಆದ ಶೂರರಿದ್ದಾರೆ. ಅವರು ಯಾರೆಂದರೆ ಯೂಯೋಧಾನ, ವಿರಾಟ ರಾಜ, ಮಹಾರಥನಾದ ದ್ರುಪದ, ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು ಚಕೀತಾನಃ ಚಕೀತಾನನು, ನರಪುಂಗವ ಮನುಷ್ಯಶ್ರೇಷ್ಠನಾದ, ಪುರಜಿತನು ವೀರ್ಯವಾನ್ ಬಲಶಾಲಿಯಾದ, ಕಾಶಿರಾಜಶ್ಚ ಕಾಶಿರಾಜನು, ಕುಂತಿಭೋಜಶ್ಚ ಕುಂತಿಭೋಜನು, ಶೈಬ್ಯಶ್ಚ ಶೈಬ್ಯನು ಇದ್ದಾರೆ. ಮತ್ತು ದೃಷ್ಟಕೇತ ಚಕೀತಾನ ವೀರನಾದ ಕಾಶಿರಾಜ, ಪುರಜಿತ್, ಕುಂತಿಭೋಜ ಮತ್ತು ನರಶ್ರೇಷ್ಠನಾದ ಶೈಬ್ಯರಾಜ. ಯುದ್ಧಾಂ ಮನುಷ್ಯಶ್ಚ ವಿಕ್ರಾಂತ ಉತ್ತಮೌ ಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ ಚ. ಮತ್ತು ವಿಕ್ರಾಂತ ಪರಾಕ್ರಮಿಯಾದ ಯುಧಾಮನ್ಯುವು ವೀರ್ಯವಾನ್ ಬಲಶಾಲಿಯಾದ, ಉತ್ತಮೌಜಾಶ್ಚ ಉತ್ತಮೌಜನು, ಸೌಭದ್ರ ಅಭಿಮನ್ಯುವು ಚ. ಮತ್ತು ದ್ರೌಪದಿಯ ಮಕ್ಕಳು 5 ಮಕ್ಕಳು. ಸರ್ವೇ ಏವ ಇವರೆಲ್ಲರೂ ಮಹಾರಥರಾಗಿದ್ದಾರೆ. ಅಲ್ಲದೆ ಪರಾಕ್ರಮಿಯಾದ ಯುಧಾಮನ್ಯು, ವೀರನಾದ ಉತ್ತಮೌಜ ಎಂಬುವರಿದ್ದಾರೆ. ಸುಭದ್ರಾ ಪುತ್ರನಾದ ಅಭಿಮನ್ಯುವು
ದ್ರೌಪದಿಯ ಪುತ್ರರು ಇದ್ದಾರೆ. ಇವರೆಲ್ಲರೂ ಮಹಾರಥರೇ ಸರಿ. ಟಿಪ್ಪಣಿ: ಯುಯುಧಾನನೆಂದರೆ ಸಾತ್ಯಕಿ. ದೃಷ್ಟಕೇತುವು ಶಿಶುಪಾಲನ ಮಗ. ಚಿಕೀತಾನನು ವೀರನಾದ ಒಬ್ಬ ಯಾದವ. ಕಾಶಿರಾಜ ಇವನ ಹೆಸರು ತಿಳಿಯದು. ಪುರಜಿತ್, ಕುಂತಿಭೋಜ ಇವರಿಬ್ಬರು ಅಣ್ಣ ತಮ್ಮಂದರು. ಇವರ ತಂದೆಯ ಹೆಸರು ಕುಂತಿಭೋಜ ಎಂದೇ. ಅವನು ಕುಂತಿಯ ಸಾಕು ತಂದೆ. ಆದ್ದರಿಂದ ಈ ಅಣ್ಣ ತಮ್ಮಂದಿರು ಪಾಂಡವರಿಗೆ ಸೋದರ ಮಾವಂದಿರಾಗಿರುತ್ತಾರೆ. ಶಿಬಿ ದೇಶದ ರಾಜ ಶೈಬ್ಯ. ಇವನ ಹೆಸರು ಗೋವಾಸನ. ಯುಧಾಮನ್ಯು ಮತ್ತು ಉತ್ತಮೌಜರು ಪಾಂಚಾಲ ದೇಶದ ಯೋಧರು. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಸೇನ ಎಂಬ 5 ಯುಧಿಷ್ಠಿರಾದಿಗಳಿಂದ ಕ್ರಮವಾಗಿ ದ್ರೌಪದಿಯಲ್ಲಿ ಜನಿಸಿದ 5 ಮಕ್ಕಳು. ಧನುರ್ಧಾರಿಗಳಾದ 10,000 ಜನರೊಡನೆ ಏಕಾಕಿಯಾಗಿ ಯುದ್ಧ ಮಾಡಬಲ್ಲ ಯೋಧನಿಗೆ ಮಹಾರಥನೆಂಬ ಬಿರುದು. ಓಕೆ, ಇಲ್ಲಿ ಚೆನ್ನಾಗಿ ಒಳ್ಳೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಟಿಪ್ಪಣಿನಲ್ಲಿ. ಸೊ ಎಲ್ಲರ ಹೆಸರು ಇದುವರೆಗೂ ಹೆಸರು ಹೇಳ್ತಾ ಇದ್ದಾನೆ ದುರ್ಯೋಧನ ಅವರ ಗುರುಗಳಿಗೆ. ಸೊ ಅವ್ರ ಹೆಸರೆಲ್ಲ ಹೇಳಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ಅಂತ. ಯು ಕ್ಯಾನ್ ಓನ್ಲಿ ಇಮ್ಯಾಜಿನ್ ಈ ಥರ ಯುದ್ಧ ಹೇಗಿರಬೇಕು ಅಂತ. ಇಷ್ಟು 1000 ಜನ ಒಟ್ಟಿಗೆ ನಿಂತ್ಕೊಂಡು ಎದುರುಪದರಿಗೆ ಯುದ್ಧ ಮಾಡಿರ್ತಾರೆ ಅಂತ. ಅಂಥದ್ರಲ್ಲೂ ಮಹಾರಥರಿದ್ದಾರೆ. ಮಹಾರಥರು ಅಂದರೆ 10,000 ಜನ ಧನುರ್ಧಾರಿಗಳು ಮುಂದೆ ನಿಂತಿದ್ರು ಅವರೊಡನೆ ಒಂದೇ ಸತಿಗೆ ಯುದ್ಧ ಮಾಡಬಲ್ಲಂಥ ಯೋಧನಿಗೆ ಮಹಾರಥನೆಂಬ ಹೆಸರು. ಅಂದರೆ ಇಮ್ಯಾಜಿನ್ 300 ಮೂವಿ ನೋಡಿರ್ತೀರ ನೀವೆಲ್ಲ. 300 ಅಷ್ಟು ಚೆನ್ನಾಗಿ ಹೊಡೆದ್ರು ಅಂತ. ಅಥವಾ ಈ ಕೇಸರಿ ಮೂವಿನಲ್ಲಿ ಬಂದಂಗೆ 6 ಎಷ್ಟೊಂದು ಜನ ಅಫ್ಘಾನ್ಸ್ ಮೇಲೆ ಫೈಟ್ ಮಾಡಿ ಇದು ಮಾಡಿದರು ಹಾಗೆ. ಬಟ್ ಮಹಾರಥಿಗಳು ಅಂದರೆ ಯೋಚನೆ ಮಾಡಿ 10,000 ಜನ, ಅದು ಬಿಲ್ಲು ಬಾಣ ಇಟ್ಕೊಂಡಿರೋ ಬದ್ರೂ ಅಂಥವ್ರ ಜೊತೆ ಫೈಟ್ ಮಾಡ್ತಾರೆ. ಅಂದರೆ ಅವರ ವೀರತ್ವ ಅಥವಾ ಅವ್ರ ಟ್ಯಾಲೆಂಟು, ಸ್ಕಿಲ್ಸು, ಶಕ್ತಿ ಎಷ್ಟಿರ್ಬೋದು ಇವೆಲ್ಲ ನಮ್ಮ ಕಾಲದಲ್ಲಿ ಈಗ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಅಂಥವರೆಲ್ಲ ಇದ್ದರು 5,000 ವರ್ಷಗಳ ಹಿಂದೆ. ಎಲ್ಲರೂ ಸಾಮಾನ್ಯವಾಗಿ ಮಾತಾಡ್ತಾರೆ ನಿಮ್ಮದು 5,000 ವರ್ಷದ ಹಿಂದಿಂದ ಸಿವಿಲೈಸೇಷನ್ ಅಂತ. ಹಾಗೇನಿಲ್ಲ, ಇನ್ನೂ ಹಳೆಯದು, ತುಂಬ ಹಳೆಯದು ನಮ್ಮ ಸಿವಿಲೈಸೇಷನು. ನಾನು ಒಂದು ಕಡೆ ಎಲ್ಲೋ ಓದಿದ ಹಾಗೆ ಅಟ್ಲೀಸ್ಟ್ 8,000 BC ಅಲ್ಲಿ ಇದ್ದಿದ್ದಂಥ ಬಾವಿ ಸಿವಿಲೈಸೇಷನಲ್ ಸ್ಟ್ರಕ್ಚರ್ಸ್ ಎಲ್ಲ ಸಿಕ್ಕಿದೆ. ಸೊ ಮಿನಿಮಮ್ 10,000 ವರ್ಷ ಅಂತ ಅಂತೂ ತಿಳ್ಕೊಳ್ಬೋದು. ಸೊ ಮುಂದೆ ಹೋಗ್ತಾ ನೀವು ಯಾರಾದರೂ ಕೇಳಿದ್ರೆ ನಾವು 5,000 ವರ್ಷದಿಂದ ಇಲ್ಲಿದ್ದೀವಿ ಹಾಗೇನು ಹೇಳ್ಬಿಡಿ. 10,000 ವರ್ಷದಿಂದನೂ ನಮ್ಮ ಸಿವಿಲೈಸೇಷನ್ ಮಿನಿಮಮ್ ಇದೆ. ಕೆಲವು ರಿಸರ್ಚರ್ಸ್ ಮಾಡಿರೋ ಪ್ರಕಾರ ಕೆಲವು ಋಗ್ವೇದ ಶ್ಲೋಕಗಳು ಲಕ್ಷಾಂತರ ವರ್ಷ ಹಿಂದೆ ಹೋಗುತ್ತೆ. ಸೊ ಅದು ಸಪ್ರೇಟ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದಿದ್ರು 10,000 ವರ್ಷ ಅಂತೂ ನಾವು ಡೆಫಿನೆಟ್ಲಾಗಿ 100% ಹೇಳ್ಬೋದು. ಸೊ ಮುಂದೆ ಯಾವತ್ತೂ ಅಷ್ಟೇ ಯಾರಾದರೂ ಹೇಳಿದ್ರೆ ನಮ್ದು 5,000 ವರ್ಷ ಅಂದರೆ ಅವ್ರನ್ನ ತಿದ್ದಿ ಹೇಳಿ, ಇಲ್ಲ ಸರ್ 10,000 ವರ್ಷಕ್ಕಿಂತ ಹಳೇದು ನಮ್ಮದೆಲ್ಲ ಸಿವಿಲೈಸೇಷನು, ನಾವು ಅಷ್ಟು ವರ್ಷದಿಂದ ಭಾರತದಲ್ಲೇ ವಾಸಿಗಳು, ನಾವು ಯಾರು ಬೇರೆ ಆರ್ಯನ್ಸು ಅಲ್ಲ, ಈ ದ್ರವಿಡಿಯನ್ಸು ಅಲ್ಲ, ನಾವು ಭಾರತದ ಮೂಲ ನಿವಾಸಿಗಳು, ಮುಂಚೆಯಿಂದನೂ ಇಲ್ಲೇ ಇದ್ದೀವಿ ನಾವೆಲ್ಲರೂ ಅಂತ ಹೇಳಿ. ಓಕೆನಾ? ಸರಿ. ಹೀಗೆ ನನ್ನ ಕಂಟಿನ್ಯೂಯಿಂಗ್ ಟು ದಿಸ್ ಭಗವದ್ಗೀತೆ, ನಾನು ಇನ್ಮೇಲೆ ಅಟ್ಲೀಸ್ಟ್ ದಿವಸಕ್ಕೆ 2 ಪೇಜ್ ಓದೋಣ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಆದಂಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ಟ್ರೈ ಮಾಡ್ತೀನಿ ಎಲ್ಲಿ ಬೇಕೋ ಅಲ್ಲಿ. ಫಸ್ಟ್ ಚಾಪ್ಟರಲ್ಲಿ ಬರೀ ಅವರ ಏನಂತಾರೆ ಇಂಟ್ರಡಕ್ಷನ್ ಅನ್ನೋ ಹಾಗೆ ಯುದ್ಧದಲ್ಲಿದೆ. ಸೊ ಆದ್ದರಿಂದ ಅಷ್ಟು ಎಕ್ಸ್ಪ್ಲನೇಷನ್ ಇಲ್ಲದೆ ಇರ್ಬೋದು. ಮುಂದೆ ಹೋಗ್ತಾ ಮೋಸ್ಟ್ಲಿ ನನ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಬೋದು, ಓದೋ ಸ್ಟೈಲ್ ಆಗಲಿ ಅಥವಾ ಓದೋ ಸ್ಪಷ್ಟತೆ ಆಗಲಿ. ಓಕೆ, ತುಂಬ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿರೋದಕ್ಕೆ. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.